ಆತ್ಮೀಯರೇ, ಸ್ವಾಗತ. ನಂದು ನಿಮ್ಮೊಡನೆ ಹಂಚಿಕೊಳ್ಳಿರುವ ವಿಷಯ ವಸ್ತು ರಾಷ್ಟ್ರಕೂಟರ ಇತಿಹಾಸ, ಒಂದಿಷ್ಟು ಮಾಹಿತಿ. ರಾಷ್ಟ್ರಕೂಟರು 753ರಿಂದ 973ರ ಆಡಳಿತ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದರು. 1ನೇ ಕೃಷ್ಣ ಕ್ರಿಸ್ತಶಕ 756ರಿಂದ 774ರ ಅವಧಿಯಲ್ಲಿದ್ದ. 757 ಬಾದಾಮಿಯ ಚಾಲುಕ್ಯರ ಕೊನೆಯ ಅರಸ 2ನೇ ಕೀರ್ತಿವರ್ಮನನ್ನು ಸಂಪೂರ್ಣ ಸೋಲಿಸಿದವನು 1ನೇ ಕೃಷ್ಣ. ಈತನ ಕಾಲಾವಧಿ 756ರಿಂದ 774. ಇವನಿಗಿದ್ದ ಇನ್ನೊಂದು ಹೆಸರು ಕಲ್ಲರಸ ಬಲ್ಲಹ, ಬಿರುದು ಶುಭತುಂಗ, ಅಕಾಲ ವರ್ಷ. ಇವನ ಮಗ 2ನೇ ಗೋವಿಂದನು ವೆಂಗಿಯ 4ನೇ ವಿಷ್ಣುವರ್ಧನನ್ನು ಸೋಲಿಸಿ ಅವನ ಮಗಳಾದ ಶಿಲಾ ಭಟ್ಟಾರಿಕೆಯನ್ನು ಮದುವೆಯಾದ. ಕೈಲಾಸನಾಥ ದೇವಾಲಯ ಶಿಲ್ಪಿ ವಿಶ್ವಕರ್ಮ ಆಚಾರಿ. ಎಲ್ಲೋರ ಇದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ದೇವಾಲಯ ನಿರ್ಮಿಸಿದವನು 1ನೇ ಕೃಷ್ಣ. 16 ಕಂಬಗಳನ್ನು ಹೊಂದಿರುವ ಶೈವ ದೇವಾಲಯ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿದೆ. ನಿರ್ಮಾಣ ಕಾಲ 756ರಿಂದ 774. ಎಲ್ಲೋರದಲ್ಲಿ 34 ಗುಹಾಲಯಗಳಿವೆ. ಇದರಲ್ಲಿ 16ನೇ ಗುಹಾಲಯವಾಗಿದೆ. ವಿ.ಎ. ಸ್ಮಿತ್ ಅವರು ಈ ದೇವಾಲಯವನ್ನು ಪ್ರಪಂಚದ ಮಹಾ ಅದ್ಭುತಗಳಲ್ಲಿ ಒಂದು ಎಂದು ವರ್ಣನೆ ಮಾಡಿದ್ದಾರೆ. ಶಿಖರ ದ್ರಾವಿಡ ಶೈಲಿಯಲ್ಲಿದೆ. 2ನೇ ಗೋವಿಂದ 774ರಿಂದ 780. ಇವನೊಬ್ಬ ಐಷಾರಾಮಿ ಜೀವಿ. ಜಗತ್ತುಂಗ, ಪ್ರತಾಪಾವಲೋಕ, ವಿಕ್ರಮಾವಲೋಕ ಎಂಬ ಬಿರುದುಗಳು ಈತನಿಗೆ ಇತ್ತು. 780ರಿಂದ 793 ಆಡಳಿತ ಅವಧಿಯಲ್ಲಿ ಧ್ರುವ ಅಧಿಕಾರ ನಿರ್ವಹಣೆ ಮಾಡ್ತಾನೆ. ಈತ 2ನೇ ಗೋವಿಂದನ ಸಹೋದರ. ರಾಣಿ ಶಿಲಾ ಭಟ್ಟಾರಿಕೆ ಗಂಗರ ಶಿವಮಾರನನ್ನು ಸೋಲಿಸಿ ಗಂಗಾವಾಡಿನ ಗೆದ್ದುಕೊಂಡ. ಪಲ್ಲವರ ನಂದಿವರ್ಮನನ್ನು ಸೋಲಿಸಿದ ಸಾಮಂತನಾಗಿ 100 ಆನೆಗಳನ್ನು ಕಪ್ಪವಾಗಿ ನೀಡಿದ. ಉತ್ತರ ಭಾರತದಲ್ಲಿ ಗುರ್ಜರ ಪ್ರತಿಹಾರನ ಅರಸ ವತ್ಸರಾಜನನ್ನು ಝಾನ್ಸಿ ಬಳಿ ನಡೆದ ಕದನದಲ್ಲಿ ಸೋಲಿಸಿದ. ಗೌಡ ದೇಶದಲ್ಲಿ ಧರ್ಮಪಾಲನನ್ನು ಗಂಗಾ ಯಮುನಾ ನದಿಯ ಬಯಲಿನಲ್ಲಿ ಸೋಲಿಸಿದ. ಇದಕ್ಕೆ ವಂಗರಾಜ್ಯ ಅಂತ ಕೂಡ ಕರೀತಾರೆ. ಕನೌಜಿನ ಇಂದ್ರಾಯುಧನಿಂದ ಕಪ್ಪ ಕಾಣಿಕೆ ಸ್ವೀಕರಿಸಿದ. ಉತ್ತರದ ಬಂಗಾಳದವರೆಗೆ ಸಾಮ್ರಾಜ್ಯ ವಿಸ್ತರಿಸಿದ. ಧ್ರುವ ಸಮುದ್ರ ಕೆರೆಯನ್ನು ನಿರ್ಮಿಸಿದ. ಇದೇ ಮುಂದೆ ದ್ವಾರ ಸಮುದ್ರವಾಯಿತು. ಹಳೆ ಬೀಡಿಗಿರುವ ಹಳೆಯ ಹೆಸರು. ಈತನಿಗಿದ್ದ ಬಿರುದುಗಳೆಂದರೆ ಕಲಿವಲ್ಲಭ, ಶ್ರೀವಲ್ಲಭ, ಧಾರಾವರ್ಷ. 3ನೇ ಗೋವಿಂದ 793ರಿಂದ 714ರ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದ. ಈತ ಧ್ರುವನ ಮಗ. ಗಂಗರ ಅರಸ ಶಿವಮಾರನನ್ನು ಸೋಲಿಸಿ ಗಂಗಾವಾಡಿಯನ್ನು ವಶಪಡಿಸಿಕೊಂಡನು. ತಂದೆಯಂತೆ ಉತ್ತರ ಭರತೇಶ್ವರನಾಗುವ ಬಯಕೆಯಿಂದ ಉತ್ತರ ಭಾರತ ದಂಡಯಾತ್ರೆ ಕೈಗೊಂಡನು. ಇವನ ಸಹೋದರರು ಸ್ತಂಭ, ಕರ್ಕ ಮತ್ತು ಇಂದ್ರ. ಗೌಡ ದೇಶ ಧರ್ಮಪಾಲ ಕಾನೌಜಿನಲ್ಲಿ ಚಕ್ರಾಯುಧ ಗುರ್ಜರ್ ಪ್ರತಿಹಾರರ 2ನೇ ನಾಗಭಟನನ್ನು ಸೋಲಿಸಿದ. ಇವನ ರಾಜಧಾನಿ ಮಯೂರಖಂಡಿ. ಬೀದರ್ನ ಬಸವ ಕಲ್ಯಾಣಕ್ಕೆ ಹಿಂದೆ ಮಯೂರಖಂಡಿ ಅಂತ ಕರೀತಾ ಇದ್ದರು. ಇವತ್ತಿನ ಮೋರ್ಖಂಡಿ ಅಂತ ಊರಿನ ಹೆಸರಾಗಿದೆ. ಅಮೋಘವರ್ಷನ ಸಂಜನ ಶಾಸನ. ಗೋವಿಂದನ ಸೈನ್ಯ ಹಿಮಾಲಯದ ಜರಿಗಳಲ್ಲಿ ಹರಿಯುತ್ತಿದ್ದ ತಣ್ಣನೆಯ ನೀರನ್ನು ಕುಡಿದವು. ಅವನ ಯುದ್ಧದ ಮದಗಜಗಳು ಗಂಗಾ ನದಿಯಲ್ಲಿ ಮಿಂದವು. ಪವಿತ್ರ ತೀರ್ಥವನ್ನು ಸೇವಿಸಿದವು ಮತ್ತು ಅವನ ರಣಘೋಷಣೆಗಳು ಹಿಮಾಲಯದಿಂದ ಗಿರಿಕಂದರಗಳಲ್ಲಿ ಮಾರ್ಧನಿಸಲ್ಪಟ್ಟವು ಎಂದು ವರ್ಣನೆ ಮಾಡಲಾಗಿದೆ. 753ರಿಂದ 973ರ ಅವಧಿಯಲ್ಲಿ ರಾಷ್ಟ್ರಕೂಟರಲ್ಲಿ 3ನೇ ಗೋವಿಂದ ಅಧಿಕಾರಕ್ಕೆ ಬಂದಿದ್ದನ್ನು ನಾವು ಗಮನಿಸಬಹುದು. ಈತನ ಕಾಲ 793ರಿಂದ 814 ಗೋವಿಂದನ ಕಾಲ. ಶಾಸನವೊಂದರ ಪ್ರಕಾರ ಪಾಂಡ್ಯರಿಂದ ಮತ್ಸ್ಯವನ್ನು, ಗಂಗರಿಂದ ಗಜವನ್ನು, ಪಲ್ಲವರಿಂದ ಋಷಭನನ್ನು, ಚೋಳರಿಂದ ವ್ಯಾಘ್ರವನ್ನು, ಚಾಲುಕ್ಯರಿಂದ ವರಾಹವನ್ನು ಕೂಡ ಗೆದ್ದ ಅಂತಾರೆ. ರಾಷ್ಟ್ರಕೂಟರ ಮತ್ಸ್ಯವನ್ನು ಗೆದ್ದ ಮೇಲೆ ಅವನಿಗಿದ್ದ ಶ್ರೀವಲ್ಲಭ, ಜಿನವಲ್ಲಭ, ಪ್ರಭೂತ ವರ್ಷ, ನರೇಂದ್ರ ದೇವ ಎಂಬ ಬಿರುದುಗಳು ಕೂಡ ಅವನಿಗಿದ್ದುದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ.
ಅಮೋಘ ವರ್ಷ ನೃಪತುಂಗ. ಇದರ ಕಾಲ 814 878. ಮೂರನೇ ಗೋವಿಂದನ ಮಗ ಈತ. 14ನೇ ವಯಸ್ಸಿನಲ್ಲಿ ಆಳ್ವಿಕೆಗೆ ಬಂದ. ಇವನ ಮೂಲ ಹೆಸರು ಶರ್ವ. ಇವನು ಸೇನಾಪತಿ ಬಂಕೇಶನು ಗಂಗರನ್ನು ಸೋಲಿಸಿ ತುಮಕೂರಿನ ಕೈದಾಳವನ್ನು ವಶಪಡಿಸಿಕೊಂಡ. ಇದರ ಸವಿನೆನಪಿಗಾಗಿ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸಿದ ಎಂದು ಕೊಣ್ಣೂರು ಶಾಸನ ನಮಗೆ ಹೇಳುತ್ತದೆ. ಮಿಂಗವಲ್ಯ ಕದನ ಅಮೋಘ ವರ್ಷನಿಗೆ ಗೆಲುವಾಯಿತು. ಎರಡನೇ ವಿಜಯಾದಿತ್ಯ ವ್ಯಂಗ್ಯ ಚಾಲುಕ್ಯರು 851ರಲ್ಲಿ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಸುಲೈಮಾನ್ ಇದು ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದು ಹೇಳಿದ್ದಾನೆ. ಅರಬ್, ರೋಮಾ, ಚೀನಾ. ಲೋಕೋಪದ್ರವ ಅಂದರೆ ಅಂಟು ರೋಗ ಕಾಣಿಸಿಕೊಂಡಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬೆರಳನ್ನೇ ನೀಡಿದ. ಮೊದಲ ವೈಷ್ಣವನಾಗಿದ್ದ ನಂತರ ಜೈನ ಮತಾವಲಂಬಿಯಾದ. ಇವನ ಆಸ್ಥಾನದಲ್ಲಿ ಜನಸೇನ, ಹರಿವಂಶ, ಶ್ರೀವಿಜಯ, ಕವಿರಾಜ ಮಾರ್ಗ ಅಂದರೆ ಕನ್ನಡದಲ್ಲಿ ಮೊದಲ ಪದ್ಯರೂಪ ಕೃತಿ ಬಂದು ನೋಡ್ತೇವೆ. ಕರ್ನಾಟಕದ ಗಡಿಯನ್ನು ಇಲ್ಲಿ ಉಲ್ಲೇಖಿಸಿದ ಮೊದಲ ಗ್ರಂಥ ಇದಾಗಿದೆ. ಕಾವೇರಿಯಿಂದ ಗೋದಾವರಿ ಹೊರಮಿರ್ದ ನಾಡದ ಕನ್ನಡದೋಳ್. ಇದು ನೃಪತುಂಗನ ಕೃತಿ. ಪ್ರಶ್ನೋತ್ತರ ಮಾಲಿಕೆ ಸಂಸ್ಕೃತದಲ್ಲಿ ಬರುವುದನ್ನು ನಾವು ಕಾಣ್ತೇವೆ. ಒಂದು ಕಡೆಗೆ ಸೇಮ್ ಇಟ್ಕೊಳ್ಳಿ, ಉಪಯೋಗ ಬರುತ್ತೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.